ಅದೇ ಅವ್ರನ್ನವ್ರು ಒಬ್ಳು ಕಾಣೋದು ಅಂದ್ರೆ ಇದೆ ನೋಡಿ ಮಕ್ಕನಿಂದ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನಿನ್ನಪ್ಪ ನಾನಿದ್ದ ಊರಿಗೆ ಕಳಿಸಿದ್ದು ದೂರ ಇದ್ರೂ ಯಾವಾಗ್ಲೂ ಕನೆಕ್ಟೆಡ್ ಇರುವಂತ ಫ್ರೆಂಡ್ಸ್ ನಾವು ಜನ. ಅದು ಮಾತ್ರ ಎಷ್ಟು ದೂರ. ಬೀಟ್ರೋಟ್ ಪಲ್ಯ ಚಪಾತಿ ನಾನು ಮಾಡಿದ್ದು ಬೀಟ್ರೋಟ್ ಪಲ್ಯ ಹೇಗಾಗಿದೆ ಕಾವ್ಯ? ಅರ್ಶಿ ಅಂತೂ ಟೊಮೆಟೊ ಅವಲಕ್ಕಿಲೇ ಫೇಮಸ್. ಅವಾಗ ಟೊಮೆಟೊ ಅವಲಕ್ಕಿ ಮಾಡಿ ತಿನ್ನಕ್ಕಾಗದೆ ಇಬ್ರಿಗೂ. ಟ್ರಿಯೋ ಗ್ಯಾಂಗ್ ಕೇಳಿರ್ತೀರ ಅಲ್ವಾ? ಸೊ ನನ್ನ ಟ್ರಿಯೋ ಗ್ಯಾಂಗ್ ಅಂದರೆ 3 ಜನ ಹುಡುಗಿರು, ಸಿಕ್ಕಾಬಟ್ಟೆ ಮಾತು, ಸಿಕ್ಕಾಬಟ್ಟೆ ನಗು. ನನ್ನ ಗ್ಯಾಂಗನ್ನು ಇವತ್ತು ಮೀಟ್ ಮಾಡ್ತಾ ಇದ್ದೀನಿ ತುಂಬ ವರ್ಷಗಳ ನಂತರ. ಬನ್ನಿ ಬನ್ನಿ. ಯಪ್ಪ ಎಷ್ಟು ದೂರ ಗಾಯ್ಸ್. ಸೊ ಫೈನಲಿ ನಾನು ರೀಚ್ ಆಗಿದ್ದೀನಿ ಗಾಯ್ಸ್. ತಿರ್ಗೆ ಬೈರೇಸಿರ್ಲಿ ಪರವಾಗಿಲ್ಲ. ಬೆನ್ನು ಕಾವ್ಯ ಮೇಡಮ್ ಅವರು ಮಸಾಜ್ ಮಾಡ್ತಾ ಇದ್ದಾರೆ. ಏನು ಅನ್ನಿಸ್ತಾ ಇದೆ? 2 ವರ್ಷದ ನಂತರ ಬೆನ್ನು ಹತ್ತುತ್ತಾ ಇದೆಯಾ? ಏನು ಅನ್ನಿಸ್ತಾ ಇದೆ? ಡಿಗ್ರಿಲೂ ಇದೇ ಆಗಿತ್ತು, ಇವಳ್ದು ಸೇವೆ ಮಾಡೋದು ಬೆನ್ನು ಹತ್ತಿಸ್ಕೊಂಡು. ಇವಾಗ ಬಂದಂತೂ ಅದೇ. ನಿಂದು ಕ್ರಿಯೇಟಿವಿಟಿ ತೋರಿಸ್ಬೇಡ ಅಜ್ಜ. ಹಿಂಗೆಲ್ಲ ಇಟ್ಬಿಟ್ಟು ಬ್ಲಾಗಿಗೆ ಹಿಂಗೆ ಹಂಗೆಲ್ಲ ಮಾಡಬೇಡ. ಹಿಂಗೆ ಅಲ್ಲ, ಎಡಿಟ್ ಮಾಡೋಕ್ಕಾಗಲ್ಲ. ಮತ್ತೆ ವಿಡಿಯೋಗ್ರಾಫರ್ ಅಂತ ತೋರಿಸ್ತೀನಿ. ಇವರೇ ವಿಡಿಯೋಗ್ರಾಫರ್. ಮೊಬೈಲನ್ನು ಹಿಂಗೆ ಇಟ್ಕೊಳ್ಳಿ ಅಂದರೆ ಹಿಂಗೆ ಇಟ್ಕೊತಾರೆ. ಹೇರ್ ನೋಡಿ ಶಿವನ್ ಜೊತೆ ಶಿವ 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 ಅಂತ ಸಾಂಗ್ ಆಗ್ತೀನಿ. ಈಚೆ ತಿರ್ಗೆ ಇಲ್ಲಿ ಇಷ್ಟೊತ್ತು ತೋರಿಸಿದ್ದಾರೆ. ಮೇಡಮ್ ಅವರು ಅಡುಗೆನ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇರೋದು? ಪಲ್ಲವಿ ಅಲ್ಲ, ಪಲಾವ್ ಮಾಡ್ತಾ ಇದ್ದಾರೆ. ವಿಡಿಯೋ ಆನ್ ಮಾಡಿದ್ರೆ ಇವರಿಬ್ರು ಎಷ್ಟು ಸೈಲೆಂಟು, ವಿಡಿಯೋ ಆಫ್ ಮಾಡಿದ್ರೆ ವೈಲೆಂಟು. ಏನ್ ಟಿಪ್ಸ್ ಕೊಡ್ತಿರೋದು? ಅಭಿಮಾನಿಗಳೇ, ನಮ್ಮನೆ ದೇವರು ನನ್ನ ವ್ಲಾಗ್ ನೋಡ್ತಾ ಇದ್ದಾರೆ. ತಡಿ ತೋರಿಸ್ತೀನಿ. ನೋಡಲಿ ನಾನು ಇದು ಮಾಡಿರೋದು ರೈಸ್ ಬಾತ್. ಸೊ ಅದನ್ನ ನೆನೆ ಹಾಕಿರ್ತೀನಿ. ತಲೆಗೆ ಎಣ್ಣೆ ಹಾಕಬೇಕು ಫ್ರೆಂಡ್ಸ್. ವಾರಕ್ಕೆ ಒಂದ್ಸಲಿ ಆದ್ರೂ ತಲೆಗೆ ಎಣ್ಣೆ ಹಾಕಬೇಕು. ಡಿಗ್ರಿಯಲ್ಲಿ ಇದೇ ತರ ಅವಳೆ ಹಾಕ್ತಾ ಇದ್ದಿದ್ದು. ಈಗ ಮತ್ತೆ ಹಳೆ ಬರೀ ತಲೆಗೆ ಮಾತ್ರ ಅಲ್ಲ, ಫೇಸ್ ಮಸಾಜ್ ಕೂಡ ಮಾಡ್ತಾ ಇದ್ಲು ಚೆನ್ನಾಗಿ. ಇವಾಗ ನಿನಗೆ ಮಾಡ್ತೀನಿ ಕಾವ್ಯ. ನನ್ನ ವ್ಲಾಗನ್ನ ನೋಡ್ತಾ ಇಲ್ಲಿ ತಲೆಗೆ ಎಣ್ಣೆ ಹಾಕ್ತಾ ಇರೋದು. ಡಿಗ್ರಿ ಎಂತ ಡಿಗ್ರಿ ಹೇಳಕ್ ಬಿಡಿ, ಡಿಗ್ರಿ ಡೇಸ್ ನೆನಪಾಗ್ತಾ ಇದೆ ಅಂತ ಹೇಳಕ್ ಬಂದೆ. ಹೌದು. ಕಾವ್ಯ ಮೇಡಮ್ ಅವರು ಪಲಾವನ್ನ ಮಾಡಿದರೆ ಮೊಸರು ಬಜ್ಜಿಯನ್ನು ಅಂಜು ಅವರು ಮಾಡಿದ್ದಾರೆ. ಸೊ ನಾವು 3 ಜನ ಇವಾಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಹೊಸ ಕುಕ್ಕರು. ನಾವು 3 ಜನ ಪಿ ಜಿಲಿ ಇದ್ದಂತಹ ಆ ದಿನಗಳು ನೆನಪಾಗ್ತಾ ಇದೆ. ಪಲಾವ್ ಶುಕ್ರವಾರ ನಿಜ, ಕಲರ್ ಇದೇ ಇತ್ತು. ಇವಳು ಒಂದು ಇಷ್ಟು ತಗೊಂಡ್ಬರ್ತಿದ್ಲು, ಏನು ಮೊಸರನ್ನ, ಅದ್ರಲ್ಲೇ ಪಲಾವಲ್ಲಿ ಮೊಸರಲ್ಲಿ ಪಲಾವ್ ಗೊತ್ತಿರ್ಲಿಲ್ಲ, ಹಂಗ್ ತಿಂತಿದ್ಲು. ಸೀರಿಯಸ್ಲಿ ಬೆಂಗಳೂರಿಂದ ಇಲ್ಲಿ ಬರಕ್ಕೆ 1.5 hour ಬೇಕಾಯ್ತು. ಬೆಂಗಳೂರಿಂದ ಅಲ್ಲ, ಬೆಂಗಳೂರು ಸೈಡು ಯಶವಂತಪುರ, ಅಲ್ಲಿಂದ ಬೇಕಾಯ್ತು. ಲಾಸ್ಟಿಗೆ ನಾನೇ ಮ್ಯಾಪ್ ಹೇಳೋವಂಥ ಪರಿಸ್ಥಿತಿ ಬಂತು. ಅವ್ನ ಪಾಪ ಏನಂತ ಗೊತ್ತಾ, ಊಬರೋನು, ಮೇಡಮ್ ನಾನು ಇಲ್ಲಿಗೆ ಬಂದಿದ್ದು ವೇಸ್ಟು, ಇಲ್ಲಿಂದ ಹೋಗೋಷ್ಟೊತ್ತಿಗೆ ನಾನು ಖಾಲಿ ಹೋಗ್ಬೇಕು, ಯಾರು ನನ್ನನ್ನು ತಗೊಳಲ್ಲ ಅಂತ ಹೇಳ್ತಾ ಇದ್ದಾನೆ. ಊನೋ ಎಷ್ಟು ಜನ ಗೊತ್ತು? ಊನೋ ಆಡಬೇಕು ಅಂತ ಕೂತಿದ್ದೀವಿ. ಸೊ ಇವರಿಬ್ರಿಗೆ ಆಟ ಗೊತ್ತಿಲ್ಲ, ಇವಳಿಗೆ ಸ್ವಲ್ಪ ಗೊತ್ತು, ಮರ್ತೋಗಿದೆ. ಇವರಿಬ್ರಿಗೆ ಆಟ ಹೇಳ್ಕೊಟ್ಟು ನಾನು ಸೋಲ್ಸ್ಬೇಕು ಅಂತ ರೆಡಿ ಆಗಿದ್ದೀನಿ. ಬಂದಿಲ್ಲ ಅಂದರೆ +2 ತಗೋ. ಇವಾಗ ಅದೇ ಕಲರ್ ಹಾಕ್ಬೇಕಾ ನಾನು? 5 ಇಲ್ಲಾಂದ್ರೆ ಅದೇ ಕಲರ್ ಹಾಕ್ಬೇಕು ಏನಾದ್ರೂ. ಊನೋ ಆಡಿ ಸುಸ್ತಾಗಿ ಈಗ ಐಸ್ ಕ್ರೀಮ್ ಅನ್ನ ತಿನ್ನುವಂತಹ ಸಮಯ 1:47. ನಾನು ಕಾಣಿಸ್ತಾ ಇದ್ದೀನಾ? ಸಮಯ 1:47. ಐಸ್ ಕ್ರೀಮನ್ನು ತಿಂತಾ ಇದ್ದೀವಿ.
ಮಧ್ಯರಾತ್ರಿ ಐಸ್ ಕ್ರೀಮ್ ತಿಂತೀವಿ. ಅಲ್ಲ 12:30 ಅಲ್ಲ 1:47. ಇಲ್ಲಿ 3 ಜನ ಹುಡುಗಿರು ನೋಡ್ತಾ ಇದ್ದಾರೆ. ಅಂಜಲಿ ಈ ಕೂಡಲೇ ಕನ್ಫೆಕ್ಷನ್ ರೂಮಿಗೆ ಬರಬೇಕು. ಅದಿಲ್ಲ, ಮುಚ್ಚೋಗಿದೆ. ಎಂತ ಮುಚ್ಚೋಗಿದೆ? ಕಾವ್ಯ ಆಲ್ರೆಡಿ ಕನ್ಫ್ಯೂಷನ್ ಅಲ್ಲಿ ಇದ್ದಾಳೆ. ಕಾವ್ಯ ಇವಳು ಕನ್ಫೆಕ್ಷನ್ಗೆ ಹೋಗ್ಬೇಕು, ಇವಳು ಕನ್ಫ್ಯೂಷನ್ ಅಲ್ಲಿ ಇದ್ದಾಳೆ. ನಾನು ಕನ್ಕ್ಲೂಷನ್ ಅಲ್ಲಿ ಇದ್ದೀನಿ. ಮಲ್ಗದಂತ ಕನ್ಫ್ಯೂಷನ್ ಅಲ್ಲಿ ಕಣ್ಣು ತೂಕ. ಗುಡ್ ನೈಟ್. ಗುಡ್ ನೈಟ್. ನೋಡು ಕಾಸ್ಟ್ಲಿ ಸ್ಮೈಲ್ ಅಂತ. ರಾತ್ರಿ ಮಲಗ್ತಾ 2 ಗಂಟೆ ಆಗಿದೆ. ಆರಾಮಾಗಿ ಹೇಳ್ಬೇಕು, ಬೆಳಿಗ್ಗೆ ಎಬ್ಸ್ಬೇಡ ಅಂಜು ಅಂತ ಹೇಳಿದ್ರೆ ಬೆಳಿಗ್ಗೆನೆ ಎದ್ಕೊಂಡು ಜೋರ್ ಹಾಡು ಹಾಕಿದಾಳೆ. ಕೇಳಿಸ್ಕೊಳ್ಳಿ. ಗೆಟ್ ಔಟ್. ನಂಗೆ ಇಂಥ ಮರ್ಯಾದೆ ಸಿಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ನಂಗೆ ತಿಂಡಿ ಕೊಟ್ಟಿರೋದು ನೋಡಿ ಎಷ್ಟು ಅಂತ. ಅವಳು ಮಾತ್ರ ಬಿಸಿ ಬಿಸಿದ ಏನೋ ಹಾಕೊಂಡು ತಿಂತಾ ಇದ್ದಾಳೆ. ನಮಗೆ ಉಳ್ದಿದ್ದು ಪಳ್ದಿದ್ದು ಹಾಕಿದಾಳೆ ನೋಡಿ. ಪಾಸ್ತಾವನ್ನು ಮಾಡಿದ್ದಾರೆ. ಶರತ್, ಕಾವ್ಯ ಕಾವ್ಯ ಹಿಂದೆ ಕೂತಿದೆ ಊನ ಕಾರ್ಡ್ ಹಿಡ್ಕೊಂಡು. ಕರಿ ಯಾರು ಆಡಕ್ಕೆ ಬರಲ್ಲ, ಯಾರು ಇಂಟ್ರೆಸ್ಟ್ ಇದೆ. ಸೋಲೋದಕ್ಕೆ ಅವಳೆ ಕರಿತ ಆಹ್ವಾನ ಮಾಡ್ತಾ ಇದ್ದಾಳೆ. ಗೂಗ್ಲಿ ನೋಡ್ತಾ ಇವತ್ತು ತುಂಬಾ ಟೈಮ್ ಆದ್ಮೇಲೆ ಬಿಸಿಲು ಬರ್ತಾ ಇದೆ. ನಾವು 3 ಜನ ಸಿಕ್ಕಿದಕ್ಕ ಆಗ್ತಾ ಇಲ್ಲ ನನಗೆ, ಅದಕ್ಕೆ ನಾನು ಆ ಕಡೆ ತೋರ್ಸೆ, ಚೆನ್ನಾಗಿದೆ. ಕೂಲಿಂಗ್ ಗ್ಲಾಸ್ ಹಾಕ. ಬೆಂಗಳೂರಿಂದ ಹೊರಗೆ ಅಂತ ತಗೋ ಬಂದಿಲ್ವೇ? ತಗೋಬರ್ಬೇಕಿತ್ತು ನೀನು. ಅಂದ್ರೆ ಬೆಂಗಳೂರಲ್ಲೇ ಮನೆ ಇರೋದು. ಬೆಂಗಳೂರಿಂದ 32 ಕಿಲೋಮೀಟರ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ. ವಿಡಿಯೋ ವಾಯ್ಸ್ ಕೊಡ್ತಾ ಇದ್ದೀನಿ. ಬರೀ ವರ್ಸ್ಟ್ ಫ್ರೆಂಡ್ಸ್ ಎಲ್ಲ ನಿನ್ನಿಂದಾನೇ ಕಲ್ತೀನಿ. ವರ್ಸ್ಟ್ ಫ್ರೆಂಡ್ಸ್ ಇರೋದು ನನಗೆ. ಅಲ್ಲಿ ಟೆಂಪಲ್ ತೋರಿಸು. ನಿಮಗೂ ಇಂಥ ವರ್ಸ್ಟ್ ಫ್ರೆಂಡ್ಸ್ ಇದ್ದಾರಾ? ಹಾಕಿ ಕಮೆಂಟಲ್ಲಿ. ನೋಡಿ ಇಲ್ಲೇ ಆಂಜನೇಯ, ಜೈ ಆಂಜನೇಯ. ಇಲ್ಲಿ ಆಫೀಸಲ್ಲಿ ಮರ್ಯಾದಾ, ನಾವೆಲ್ಲ ಒಂದು ಮರ್ಯಾದಾ. ಇವತ್ತು ಹರ್ಷಿತಾ ಅವರು ಅವ್ರದ್ದೇನೋ ಸ್ಪೆಷಾಲಿಟಿ ತೋರ್ಸಕ್ ಹೊರಟಿದ್ದಾರೆ. ಬೀಟ್ರೂಟ್ ಪಲ್ಯ ಅಂತೆ. ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಹುಡುಗಿರಲ್ಲ ನೋಡಿ, ಅವಾಗೆಲ್ಲ ಮಣ್ಣಲ್ಲಿ ಆಟಾಡ್ತಿದ್ದವ್ರು. ಈಗ ನೋಡಿ ಎಷ್ಟು ದೊಡ್ಡವರಾಗಿದ್ದೀವಿ ನಾವು. ಅಡಿಗೆ ಮಾಡ್ತಿದ್ದೀವಿ. ಹರ್ಷಿ ಅವರು ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದಾರೆ. ಹಸಿ ಸ್ಮೆಲ್ಲು. ಅಣ್ಣ ಚಪಾತಿ ಮಾಡ್ತಾ ಇದ್ದಾರೆ. ಶ್ರೀಲಂಕಾ ಎಲ್ಲ ಹಂಗಾಗಿದೆಯಾ ನೋಡೋಣ. ಇಲ್ಲ ಪರವಾಗಿಲ್ಲ, ಎಷ್ಟು ದೊಡ್ಡ ಆದರೂ ಹಿಂಗೆ ರೌಂಡ್ ಆದರೂ ಬಂದಿದೆಯಲ್ವಾ. ತಡಪಡ ಅಂತಾಳೆ. ಆಯ್ತಾ, ನಾವೇನಾದ್ರೂ ಸುಮ್ಮನೆ ಮಲಗಿದಾಗ ಬೆಳಗ್ಗೆ ಹಾಡಾಕಿ ಎಪ್ಸಿದಾಳೆ. ಇವಳು ಇವಾಗ ಮಲಗಿದ್ದು ಎಲ್ಲಿ ಗೊತ್ತಾ? ನನ್ನನ್ನು ಇವಳನ್ನ ಗೂಗಲ್ ಫಿಲ್ಮ್ ಹಾಕ್ಬಿಟ್ಟು ಜಾಣೆ ತಲೆ ಉಪಯೋಗಿಸಿ ಮತ್ತೆ ರೂಮಲ್ಲಿ ಶಿಸ್ತಲ್ಲಿ ಮಲಗ್ಬಿಟ್ಟಿದ್ದಾಳೆ. ಅರ್ಧ ಗಂಟೆ ಹೋಗಿದ್ದಾಳೆ ಅಂತ ಅನ್ಕೊಂಡ್ವಿ ನಾವು. ನೋಡಿದ್ರೆ ಅಕ್ಕ ಇಲ್ಲಿ ಬಂದು ಕೌಂಚ್ ಮಲಗಿದ್ದಾಳೆ. ಸಲಾಂ ಸೋಲ್ಜರ್, ನಿನ್ಗೆ ಸಲಾಮು, ಸಲ್ಯೂಟ್ ನಿನ್ಗೊಂದು ಸಲ್ಯೂಟ್. ಥ್ಯಾಂಕ್ ಯು. ಇದೇ ಇಂಪಾರ್ಟೆಂಟ್. 49 ಇಂಚಸ್ ಟಿವಿ ಒಳಗಡೆ ಮೂವಿ ಒಳಗಡೆ ಹೋಗಿದ್ರು. ಅದಿವಾಗ ಹೇಳ್ಬೇಕಿತ್ತು ಅವಳಿಗೆ, ಮನೆ ಟಿವಿ 49 ಇಂಚಸ್ ಇದೆ ಅಂತ ಹೇಳ್ಬೇಕಿತ್ತು. ನಾನು ಯೂಟ್ಯೂಬ್ ಮೂಲಕ ಹೇಳಿದ್ರು. ಅಷ್ಟೇ. ಎಲ್ರಿಗೂ ಗೊತ್ತಾಗ್ತದೆ. ವರ್ಷ ಆದ್ಮೇಲೆ 2.5 ವರ್ಷ ಆದ್ಮೇಲೆ ಸಿಗ್ತಾ ಇರೋದು. ಏನ್ ಅನ್ನಿಸ್ತಾ ಇದೆ ಹೇಳು? ಏನು ಅನ್ನಿಸ್ತಿಲ್ಲ ನಂಗಂತ. ಹೇಳು, ಆಮೇಲೆ ಅಂಜು ಹತ್ರ ಹೋಗ್ತೀನಿ, ರೆಡಿ ಮಾಡ್ಕ ಕಂಟೆಂಟ್. ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟೋ ದಿನದಿಂದ ಪ್ಲಾನ್ ಮಾಡಿ ಸಿಕ್ಕಿರೋದು. ಆಕ್ಚುಲಿ ತುಂಬಾ ಟೈಮ್ ಆಗಿತ್ತು. ಹರ್ಷಿ ಫುಲ್ ಬ್ಯುಸಿ ಅಲ್ಲ, ಅದಕ್ಕೆ ನಾವಾದ್ರೂ ಫ್ರೀ ಇರ್ತಿದ್ವಿ. ನಾನು ಮತ್ತೆ ಅಂಜು ಮೀಟ್ ಆಗಿದ್ದೀವಿ ಅದ್ರ ಮಿಡ್ಲಲ್ಲಿ. ಹರ್ಷಿನೇ ಮೀಟ್ ಆಗಿರ್ಲಿಲ್ಲ, ಫುಲ್ ಬ್ಯುಸಿ. ಅದಕ್ಕೆ ಬೈದು ಪ್ಲಾನ್ ಮಾಡಿ ಮೆಮೊರೇಬಲ್ ಡೇ ಆಗಿ ಉಳಿದಿದೆ. ಯಾಕಂದ್ರೆ ನಾವು ಸಿಕ್ಕಿಲ್ಲ ಅಂದ್ರೂ ತುಂಬಾ ದೂರ ಇದ್ರೂ
ಯಾವಾಗ್ಲೂ ಕನೆಕ್ಟೆಡ್ ಇರುವಂತ ಫ್ರೆಂಡ್ಸು ನಾವು 3 ಜನ. ಅದು ಮಾತ್ರ ಎಷ್ಟು ದೂರ ಅದೇ ಹೇಳ್ತಾಳಲ್ಲ, ಬೆಂಗಳೂರಿಂದ ಹೊರಗಿದ್ದೀವಿ ಅಂತ, ಆ ಥರ. ಅಲ್ಲಿ ಎಷ್ಟೇ ದೂರ ಇದ್ರೂ ನಾವು ದಿನ ಮಾತಾಡಲ್ಲ, ದಿನ ನಾವು ಮೆಸೇಜ್ ಮಾಡಲ್ಲ, ಆದರೂ ನಾವು ಆ 1 ತಿಂಗಳಿಗೆ ಒಂದ್ಸತಿ ಮಾಡಲಿ 6 ತಿಂಗಳಿಗೆ ಒಂದ್ಸತಿ ಮಾಡಿದ್ರು ನಾವೊಂದು ಬೆಸ್ಟ್ ಫ್ರೆಂಡ್ಸ್. ಇವಾಗ ನನ್ಗೆ ಎಮೋಷನಲ್ ಆಗಿದೆ, ಅದಕ್ಕೆ ಹಿಂಗೆ ಕಣ್ಣೀರು ಯಾವ ಎಮೋಷನಲ್ ಇಲ್ಲ. ಫುಲ್ಲು ಡವ್ ಅಂದ್ರೆ ಅರ್ಷಿ ಫಸ್ಟ್, ಕಾವ್ಯ ಸೆಕೆಂಡು. ನಾನೇನ್ ಮಾಡ್ದೆ ಇವಾಗ? ಕಾವ್ಯ ಸೆಕೆಂಡ್ ಮೂನ್ ವಿತ್ ಐಸ್ ಕ್ರೀಮ್. ಥ್ಯಾಂಕ್ ಯು ಅಂಜು. ಹೊರಡುವಂತಹ ಸಮಯ ಆಯಿತು. ಸೊ ಬೇಜಾರು, ನಿನ್ನೆಯಿಂದ ಬರೋದು ಅಂತ ಒಂದು ಖುಷಿಲಿದ್ದು ಈಗ ಹೊರಡೋದು ಅಂತ ಬೇಜಾರು ಅಲ್ವಾ ಕಾವ್ಯ? ತುಂಬ ಟೈಮಿಂದ ಪ್ಲಾನ್ ಮಾಡಿ ಒಂದು ಸಕ್ಸಸ್ಫುಲ್ ಆಗಿದೆ ನಮ್ಮದು ಸ್ಟೇಕೇಷನ್ ಅಂತ ಹೇಳ್ಬೋದಲ್ಲ. ಹೌದು. ಬಟ್ ಇವಾಗ ಹೊರಡ್ಬೇಕಾದ್ರೆ ಬೇಜಾರಾಗ್ತದೆ. ಅಂಜುನ ತಗೊಂಡು ಹೋಗೋಣ ಅನಿಸ್ತಿದೆ. ಏನೋ ಚಾಕ್ಲೇಟ್ ಕೊಡೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ವಿ ಆರ್ ಚಮ್ಸ್ ಆಲ್ವೇಸ್ ಚಮ್ಸ್. ಏನಂತೀಯ? ಓ ಮೈ ಗಾಡ್. ನಿನಗೆ ಇನ್ನೊಂದು ಪ್ಯಾಕೆಟ್ ನಾನು ತಿಂದೆ. ಥ್ಯಾಂಕ್ ಯು ಸೋ ಮಚ್. ಬೇಜಾರಾಗ್ಬಿಡಿ ಫ್ರೆಂಡ್ಸ್, ಬೆಳಿಗ್ಗೆಯಿಂದ ಅಂಜು ಒಂದೇ ಡ್ರೆಸ್ಸಲ್ಲಿ ಇದ್ದಾಳೆ ಅಂತ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಆದ್ರೆ ಇದು ಅಪ್ಲೋಡ್ ಮಾಡಬೇಕು. ಬೇಜಾರಾಗಬೇಡಿ ಫ್ರೆಂಡ್ಸ್. ಅವಳ ಹತ್ರ ತುಂಬ ಡ್ರೆಸ್ ಕಲೆಕ್ಷನ್ಸ್ ಇದೆ. ಅವಳು ಮನೇಲೇ ಇರೋದು ಅಂತ ಹೇಳಿ ಚೇಂಜ್ ಮಾಡಿಲ್ಲ, ನಾವು ಚೇಂಜ್ ಮಾಡಿ. ಹೇಳ್ತೀಯಾ ಅಂಜು? ಬೇಜಾರಾಗ್ತಿದೆ. ನಾಳೆ ಬೆಳಿಗ್ಗೆವರೆಗೆ ಇರಿಯಂತೆ, ಇರ್ತಾ ಇಲ್ಲ. ಸರಿ, ದಿನ ಮತ್ತೆ 34 ಕಿಲೋಮೀಟರ್ ಹೋಗ್ಲೇಬೇಕಾಗಿದೆ. ನಿಮಿತ್ತನೇ 4 ಗಂಟೆ ಕೆಲ್ಸಕ್ಕೆ ನಿಮಿತ್ತ ಅಂತ ಅವಳೆ ಡವ್. ಆಯ್ತು, ಓಕೆ. ಹೇಳ್ರೋ ನೀವೇ ಸಬ್ಸ್ಕ್ರೈಬ್ ಮಾಡಕ್ಕೆ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅರ್ಷಿಗೆ ಸಪೋರ್ಟ್ ಮಾಡಿ. ಆಯ್ತು, ಓಕೆ ಫ್ರೆಂಡ್ಸ್, ಬಾಯ್.